ಮೆಟ್ಟಿ ನಿಂತ ಪರಾಕ್ರಮಶಾಲಿ, ನನ್ನ ಕಂಡರೆ ಗೃಹಮಂತ್ರಿ ಹೆದರುವ, ನನ್ನ ಕಂಡರೆ ಮುಖ್ಯಮಂತ್ರಿ ಬೆದರುವ, ನಾನು ಒಡಿಯಿಟ್ಟು ಹೊರಟರೆ ಈ ನಾಡಿನ ಜನರೇ ಕೈ ಎತ್ತಿ ಮಿಗಿದು ಹಿಂದಕ್ಕೆ ಸರಿಯುತ್ತಿರುವಾಗ ಏಕೋಚಿತ್ತ ಒಬ್ಬ ತಿರುಗ ಅನಾಥ ನನ್ನ ಮಗ ಬೀರು ನನಗೆದರಾಗಿ ನನ್ನ ಪೌಸಾದಿನಿಗೆ ಅಡ್ಡಿಯಾಗಿದ್ದನಂದ ಮೇಲೆ ಅವನ ಸಮಾಧಿ ಮಾಡಲೇ ಬಿಡಲಾರೆ. ಮಾಂತ್ರಿಕ, ಅದೇನೆಂದು ಬೇಗ ಹೇಳಿ ಗೌಡ್ರಿ. ಶಶಿಯನ್ನ ಕರೀಲಿಕ್ಕೆ ಹೋಗಿದೆಯಲ್ಲೋ, ಆ ಕೆಲಸ ಏನಾಯ್ತು? ಈಗಲೇ ಬರುತ್ತಾನೆಂದು ಹೇಳಿದ್ದೇನೆ ಗೌಡ್ರಿ. ಆಗ ಹಾಗ ಹಾಗ ಎಣಿಸುತ್ತಲೇ ತೊಣಿಶಾಳ್ ಗೋಡು ಬಂದಂಗ ಅಂತವನ ಬರಾಕತ್ತ ನೋಡ್ರಿ ಗೌಡ. ನಮಸ್ಕಾರ ಗೌಡ್ರೆ, ತಮ್ಮನ್ನು ಭೇಟಿಯಾಗಲು ನಮ್ಮ ಹಿರಿಯಣ್ಣ ಬರುತ್ತಿದ್ದಾನೆ. ನಮಸ್ಕಾರ ಗೌಡ್ರೆ. ಓಹೋ, ರೈತ ನಾಯಕ ಮುಖಂಡ ಬನ್ನಿ. ಬಂದ ವಿಷಯ ಏನಿಲ್ಲ ಗೌಡ್ರಿ, ಈ ವರ್ಷ ನಾನು ಬೆಳೆದ ಮಾಲಿಗೆ ಚೆನ್ನಾಗಿ ರೇಟು ಹತ್ತು, ಕೈ ತುಂಬಾ ಹಣನು ಬಂತು. ಹೀಗಾಗಿ ಈ ನನ್ನ ತಮ್ಮನ ಓದಿನ ಸಲುವಾಗಿ ತಮ್ಮ ಕಡೆ ತಗೊಂಡು ಸಾಲ ತೀರಿಸಿ ಹೋಗಲು ಬಂದಿದ್ದೇನೆ ಗೌಡ್ರಿ. ಅಂತೂ ಈ ವರ್ಷ ಒಕ್ಕಲ್ತನಿದ್ದ ಫುಲ್ ಖುಷಿಯಾಗಿದ್ದೆ ಅನ್ನಂತೆ ಆಯ್ತು. ಅದೆಂತ ಖುಷಿರಿ ಗೌಡ್ರ, ಚಳಿ ಮಳಿ ಬಿಸಿಲನ್ನ ದುಡಿದು ಬಾಳ ಸಣ್ಣಾಗಿನ್ರಿ ಗೌಡ್ರ. ಆಳಿನ ಪಗಾರ ಬಾಳ ಅಕ್ಕತ್ತಂತ ಅದನ್ನ ಉಳಿಸ್ಕೊಳಕ ತ್ರಾಸ ಮಾಡ್ಕೊಂಡು ಹಗಲು ರಾತ್ರಿ ದುಡಿದು ನಿಮ್ಮ ಸಾಲ ತೀರಿಸ್ತೀನಿ ಗೌಡ್ರ, ತೀರಿಸ್ತೀನಿ. ಮಾಂತ್ರಿಕ, ಸೀತಾಪತಿ ಇವರ ಲೆಕ್ಕ ಎಷ್ಟಾಗಿದೆ ನೋಡು. ಯಪ್ಪ ತಡ್ರಿ ನೋಡಿ ಹೇಳ್ತೀನಿ ತಡ್ರಿ. ಕಲ್ಲನ್ನ ಮಲ್ಲನ್ನ ಇಲ್ಲಿ ಐತಿ ಧರ್ಮಣ್ಣ. ಯಪ್ಪ ಗೌಡ್ರ, ಧರ್ಮಣ್ಣಗ ಕೊಟ್ಟಿದ್ದು ನಾವು ಗಂಟ 2 ಲಕ್ಷ ರೀ. ಅದ್ರ ಬಡ್ಡಿ 1 ವರ್ಷದ 48,000 ಆಗೈತ್ರಿ. ಅಪ್ಪ ಆಯ್ತ್ರಿ ಗೌಡ್ರ, ಚುಕ್ತ ಮಾಡ್ಕೊಂಡ್ ಬಿಡ್ರಿ, ತೆಗೆದುಕೊಳ್ಳಿ ಹಣ. ಕಾಳ ಕಡಿ ಮಾರಿ ತಗೊಂಡ್ರು ಲೋಟ್ ಏನು ಕಟಿ 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 ಅಂತಾವ್ರಿ. 500 ಕಟ್ಟಣ. ಆದ್ರ ರೊಕ್ಕದ ವಿಶ್ವಾಸ ಯಾರ ಮೇಲೆ ಯಾರಿಗೂ ಇಲ್ಲ. ಆದ್ರೂ ಧರ್ಮಣ್ಣ ನಾ ಏನು ಎಣಸಲ್ಲ, ಆದ್ರೂ ನಿನ್ನ ಮ್ಯಾಗ ವಿಶ್ವಾಸ ಐತೋ ತಮ್ಮ. ಎಲ್ಲಾ ಲೆಕ್ಕ ತೆಗೆದು ಸೂಕ್ತ ಮಾಡ್ತ ನೋಡಪ್ಪ ಧರ್ಮಣ್ಣ. ಆಯ್ತ್ರಿ ಗೌಡ್ರ, ನಾನಿನ್ನು ಹೋಗಿ ಬರ್ತೇನ್ರಿ. ಶಶಿಧರ, ಬಾರಪ್ಪ ಹೋಗೋಣ. ಇಲ್ಲಣ್ಣ, ನೀನು ನಡೆ, ನಾನು ಆಮೇಲೆ ಬರುತ್ತೇನೆ. ದೊಡ್ಡವರ ಮನೆಯಾಗ ನಮ್ಮಂತವ್ರು ಬಾಳ್ ಹೊತ್ತು ನಿಲ್ಲಬಾರ್ದು, ಬಾರು ಹೋಗೋಣ. ಹಾಗಲ್ಲಣ್ಣ, ನಾಳೆ ನಾನು PSI ಆಗಿ ಅಧಿಕಾರ ಪಡೆಯಬೇಕಲ್ಲಣ್ಣ. ಅದಕ್ಕಾಗಿ ನಮ್ಮ ಗೌಡ್ರ ಹತ್ರ ಸ್ವಲ್ಪ ಮಾತನಾಡಬೇಕಾಗಿದೆ. ಯಾಕಂದರೆ ಅವರು ಈ ಭಾಗದ MLA ಅಲ್ವಾ ಅಣ್ಣ. ಅದಕ್ಕೆ ನೀವು ನಡೆಯಿರಿ, ನಾನು ಆಮೇಲೆ ಬರುತ್ತೇನೆ. ಸರಿಯಪ್ಪ, ಹಾಗೇ ಮಾಡು, ನಾನು ಹೋಗಿ ಬರ್ತೀನಿ. ತಮ್ಮ ಹುಷಾರಪ್ಪ, ಹುಷಾರು. ಸರಿ ಅಣ್ಣ, ಹೋಗಿ ಬಾ. ನಾನು ಹೋಗಿ ಬರ್ತೀನಿ ರೀ. ಆತನನ್ನು ಏನಾದರೂ ಕೇಳ್ತಾನಂತ ಕರೆದುಕೊಂಡು ಬಂದರೆ ಆತನ್ನು ಏನು ಹೇಳದೆ ಕೇಳದೆ ಹಾಗೆ ಕಳಿಸಿ ಬಿಟ್ಟಿರಲ್ಲೋ. ಬರುವುದು ಬಂದಾನ, ನಮ್ಮ ಭೂಮಿ ವಿಷಯ ಹೇಳ್ತಾನ, ನಿನ್ ಲಗ್ನ ಸಮಾಚಾರ ಕೇಳ್ತಾನಂತ ಮಾಡಿದ್ರೆ ಇದೇನಾತೋ ನಿನ್ನ ಕೆಲಸ. ಆಚಾರ ವಿಚಾರ ಮಧ್ಯದೊಳ ತಮ್ಮ ಏನಾರ ಸದಾಚಾರ ಮಾಡ್ಕೊಂಡಿದ್ರ ಅದು ಏನಂತೇಳಿ ಪಟ ಹೇಳ್ಬಿಡು ತಮ್ಮ. ಇಲ್ಲ ಅಂದ್ರೆ ಆ ಬೀರನ ಕರೆಸಿ ನಿನ್ನ ಕೆರವಿಲೆ ಹೊಡೆದು ನನ್ನ ತಂಗಿ ಲಕ್ಷ್ಮಿಯ ಮದುವೆಯಾಗಿ ಬಿಡು, ಎಲ್ಲ ಕೆಲಸ ಒಚ್ಚಾಗುತ್ತದೆ. ಇದರ ಬಗ್ಗೆ ನಾವಿಬ್ಬರು ಸೇರಿ ಹೇಳಿದ್ದಾಗಿದೆ ಗೌಡ್ರೆ. ಇವತ್ತೇ ಆ ಸ್ಕೆಚ್ ಕೊನೆಗೊಳ್ಳುತ್ತದೆ. ಅದು ಇವತ್ತೇ ಕೊನೆಯಾಗುತ್ತಿದ್ದರೆ ಅವನ ತಾರೀಕು ನಾವೇ ಕೊಡೆದು ಮಾಡ್ತೇವೆ. ಸೋಮನಿಂದರ್ಲಿ ಬೇಬಾರಸಿ ಹಳೆ ಬೇಬಾರಸಿ ಈ ಶಶಿ ಮ್ಯಾಗ ನಮಗ್ ಬಾಳ ವಿಶ್ವಾಸ ಐತೋ ತಮ್ಮ. ಆ ಶಶಿಯಪ್ಪ ನಮ್ಮ ಲಕ್ಷ್ಮಣ ನೀ ಲಗ್ನ ಮಾಡ್ಕೊಳಕ್ ನಿಮ್ಮ ಅಣ್ಣನ ಒಪ್ಪಿಗೆ ಐತಿಲ್ಲಪ್ಪ. ಅವರ ಒಪ್ಪಿಗೆ ತೆಗೆದುಕೊಂಡೇ ನಾನು ಬಂದಿನಿ. ನೀವು ನಿಮ್ಮ ಲಕ್ಷ್ಮಿಯನ್ನು ಕರೆದು ಕೇಳಿ ಏನಂತಾಳೆ ನೋಡೋಣ. ಸಪಾಸ್, ಈಗಲೇ ಕೇಳುತ್ತೇನೆ. ತಂಗಿ ಲಕ್ಷ್ಮಿ, ಲಕ್ಷ್ಮಿ
ಬಂದೇನ ಏನೇನ ಕೆಲಸ? ನೋಡಮ್ಮ, ನಿನ್ನ ಮದುವೆಯಾಗುವ ಗಂಡ ಬಂದಿದ್ದಾನೆ, ನೋಡಿಲಿ. ಅವನ್ ನೋಡಿ ಮಾಡೋದೇನದ? ಮದುವೆಯಾಗಬೇಕಮ್ಮ, ಯಾಕಂದ್ರೆ ಅವನು IPS ಓದಿ ಇನ್ಸ್ಪೆಕ್ಟರ್ ಆಗಿದ್ದಾನೆ. ಅವನು ಇನ್ಸ್ಪೆಕ್ಟರ್ ಆದ್ರೇನು, ಕಲೆಕ್ಟರ್ ಆದ್ರೇನು, ನಾನ್ ಮಾತ್ರ ಅವನನ್ನು ಮದುವೆ ಆಗೋದಿಲ್ಲ. ತಂಗಿ, ನೀನು ನನ್ನ ತಂಗಿ ಅಲ್ಲವೇ? ಮಲ ತಂಗಿ ಅಂತ ಇಡೀ ಊರಿಗೆ ಗೊತ್ತಿದೆ, ಅದನ್ನ ನೀನೇನು ಹೇಳ್ಬೇಕಾಗಿಲ್ಲ. ಆದ್ರೆ ನಾನ್ ಮದುವೆಗ ಗಂಡು ಬೇರೆನೇ ಇದ್ದಾನೆ. ನನಗೆ ಗೊತ್ತಿಲ್ಲದೆ ನಿನ್ನ ಕೈ ಹಿಡಿಯುವ ಅವನ ಯಾವ ತಿರುಕ, ನನಗದರ ಒಪ್ಪಿಗೆ ಇಲ್ಲ. ನೀನು ಇವನನ್ನೇ ಮದುವೆಯಾಗಬೇಕು. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯವೇ ಇಲ್ಲ. ಲಕೋ ಲಕೋ ಏ ತಂಗಿ, ನನ್ನ ಮಾತಾಳಾಗಿ ಹೋಗಲಿವ, ನಿಮ್ಮ ಅಣ್ಣನ ಮಾತಾಡಿ ಕೇಳ ತಂಗಿ. ಛೇ, ನನಗೆ ತಿಳಿಯದೆ ನನ್ನ ತಂಗಿಯ ತಲೆ ಕೆಡಿಸಿದ ಅವನಿರಬಹುದು ತಿರುಕ. ಸ್ವಲ್ಪ ತಾಳ್ಮೆ ಇರಲಿ ಗೌಡ್ರೆ, ಸ್ವಲ್ಪ ತಾಳ್ಮೆ ಇರಲಿ. ನಿಮ್ಮ ತಂಗಿ ತಲೆ ಕೆಡಿಸೋರು ಯಾರು? ಯಾಕೆ ನಿತ್ಯ ನಿಮ್ಮ ವೈರ್ವತದಲ್ಲೇ ಇದ್ದಾನೆ. ಅಂದರೇನು ಮನವರ ನಿನ್ನ ಮಾತಿನ ಅರ್ಥ? ನನ್ನ ತಂಗಿಯ ಕೈ ಹಿಡಿದು ಮೈ ಮುಟ್ಟಿ ಬರುವ ಯಾವ ಸೂರ? ಅವನೇ ನಿಮ್ಮ ಕಡು ವೈರಿ, ಕುರಿಗಾರ ಬೀರ. ಬೀರ, ಇದು ಸಾಧ್ಯವಿಲ್ಲ. ಇದನ್ನು ನಂಬಲು ನಾನು ಖಂಡಿತವಾಗಲು ಸಾಧ್ಯವಿಲ್ಲ. ಡಬಲ್ ಡಿಗ್ರಿ ಓದಿದ ನನ್ನ ತಂಗಿಯಲ್ಲಿ, ಆ ಹೆಬ್ಬಟ್ಟಿನ ಬೀರೆಯಲ್ಲಿ ಇದನ್ನು ನಾನು ನಂಬಲಾರೆ. ಮನವರ, ಇದನ್ನು ನೀನು ಸುಳ್ಳು ಹೇಳುತ್ತಿರುವೆ. ನೀವು ನನ್ನ ಮಾತು ನಂಬುವುದಂತ ತಿಳಿದೆ. ಅವರ ಅಪ್ಪು ನಿಂತಾಗ ಅವರ ಭಾವಚಿತ್ರವನ್ನೇ ತೆಗೆದುಕೊಂಡು ಬಂದಿದ್ದೇನೆ. ಬೇಕಾದ್ರೆ ನೀವೇ ನೋಡಿ. ಇದನ್ನೇನು ನೋಡುತ್ತಿರುವೆ ನಾನು ಭಾವಚಿತ್ರವನ್ನು? ನಿಜವಾಗಲೂ ಆ ತಿರುಕ ನನ್ನ ತಂಗಿಯ ಕೈ ಹಿಡಿದಿರುವನೆ. ಮಣವರ ಮಣವರ, ಈಗೇನು ಮಾಡಲಿ? ಅವನನ್ನು ಹಿಡಿದರಿಸಿ ತುಂಡು ತುಂಡಾಗಿ ಕಡಿಯಲಿ, ಅವನ ಮನೆಗೆ ಬೆಂಕಿ ಹಚ್ಚಲಿ. ಶಶಿ, ಏನಿದಕ್ಕೆ ನಿನ್ನ ಉತ್ತರ? ಗೌಡ್ರೆ, ಈ ವಿಷಯದಲ್ಲಿ ನೀವು ಮಾಡಿದ್ದೇ ಮಾರ್ಗ, ಕೊಟ್ಟಿದ್ದೇ ಅಂತಿಮ ತೀರ್ಪು. ಆಯುಷ್ಯದ ಅವಧಿ ಮುಗಿದಿರುವ ಅವನಿಗೆ ಸಮಯ ಬೇಡ ಗೌಡ್ರೆ. ತಾಳ್ಮೆ ಎಂಬುದು ತಾಳ ತಪ್ಪಿ ನಿಮ್ಮ ಬಾಳ ಬಳಿಯ ಹರಿದು ಹೋಗುತ್ತಿರುವಾಗ ತಡಬೇಕೆ? ಈಗಲೇ ಅಪ್ಪಣೆ ಮಾಡಿಬಿಡ್ರಿ ನನಗೆ. ಅಂದ್ರ ಅವನ ಕತಿ ಮುಗಿಸಿ ಈ ಶೇಷಪ್ಪಗೆ ತಿಥಿ ಮಾಡ್ಕೊಂತ ಹೇಳ್ಬಿಡೋಣ್ರಿ ಗೌಡ. ಬೇಡ ಗೌಡ್ರೆ, ಅವಸರದಲ್ಲಿ ಅಂಶಕ್ಕೆ ಕೈ ಹಾಕಿ ಅಂಶನೇ ತಂದಿಕೊಳ್ಳಬೇಡಿ. ನಿಮ್ಮ ತಂಗಿ ಇವನ ಕೈ ಬಿಟ್ಟು ಅವನ ಕೈ ಹಿಡಿದನೇನಾಯ್ತು? ಇದರಿಂದ ಅವರ ಪ್ರೀತಿ ಮಣ್ಣಾಗಿರಬೇಕು. ಅಂಥದ್ದೊಂದೇ ಕಾರ್ಯ ನಾನು ಹುಡುಕುತ್ತೇನೆ. ಇದಕ್ಕೆ ನಿಮ್ಮ ಒಪ್ಪಿಗೆ ತಾನೆ? ಹೌದಾ? ಅದೇನಂತ ಬೇಗ ಹೇಳು. ತಾಳ್ಮೆ ಎಂಬುದು ನನ್ನ ತಾಳ ತೆಪ್ಪಿ ಸರ್ಪದ ಹೆಡಿ ಎತ್ತಿದಂತಾಗಿದೆ. ಅದೇನಂತ ಬೇಗ ಹೇಳು. ನನ್ನ ಚಿಕ್ಕಪ್ಪನ ಮಗಳು ನನ್ನ ತಂಗಿ ಲಾವಣ್ಯ ಅಂತ ಇದ್ದಾಳೆ. ಅವಳನ್ನು ತಂದು ಈತನಿಗೆ ಕೊಟ್ಟು ಮದುವೆ ಮಾಡಿಬಿಡೋಣ. ನಿನ್ನ ತಂಗಿ ಅವನಿಗೆ ಕೊಟ್ಟರೆ ನನ್ನ ಸೇಡು ಹೇಗೆ ತೀರುತ್ತದೆ? ನಿಮ್ಮ ಸೇಡು ಸಾಕಿ ಗೌಡ್ರೆ, ಈ ಎಲ್ಲ ಕಾರ್ಯ ನೆರವೇರ್ತದೆ. ಇದೇನು ತಮ್ಮ ನೀನು ಗುಡರ್ತ ಬಿಡಿಸಿ ಹೇಳು ತಿಳಿಯಂಗ. ನನ್ನ ತಂಗಿ ಇವನ ಕೈ ಹಿಡಿದ ನಂತರ ಇವರು ಹೇಳಿದಾಗೆ ಒಂದೊಂದನೇ ಮಾಡುತ್ತಾ ಹೋಗೋಣ. ಈಗ ಗೌಡ್ರ ಕೆಲಸ ಗೌಡ್ರು ಮಾಡಲಿ, ಈ ಶಶಿಧರ ಮದುವೆ ಕೆಲಸ ನಾವು ಮಾಡೋಣ. ಅಲ್ವೇನ್ರಿ ಸೀತಾಪತಿಯವ್ರೆ? ಇದು ಎಲ್ಲ ಒಂದು ಲೆಕ್ಕಕ್ಕ ಬರಾಬರಿ ಐತ್ರಿ ಗೌಡ್ರ. ಬನ್ನಿ ಹಾಗಾದ್ರೆ ಏನು ಮಾಡಿ ತೋರಿಸ್ಬೇಕು ಮಾಡಿ ತೋರಿಸುತ್ತಾನೆ. ಅಲ್ವೇನೋ ಶಶಿ? ಮಾತು ಕೊಟ್ಟದ್ದಾಗಿದೆ, ನೆರವೇರಲಿ ಮುಂದಿನ ಕಾರ್ಯ. ನಡೀರಿ ಲಕ್ಷ್ಮಣ ಬೆಕ್ಕ ಮಾಡಿ ಕುಂದಿರಿಸಿ ಅಂದ್ರ ಹಾಕಿ ಹೋಳಿಗೆ ಊಟ ಜಡ್ದ ಬಿಡು ನಡ್ರಿ ಅಪ್ಪ.